ಫ್ರೆಂಡ್ಸ್, EPFO 3.4 ಅಫಿಷಿಯಲಿ ಇಂಪ್ಲಿಮೆಂಟ್ ಆಗಿದೆ. ಇನ್ ಮುಂದೆ ನಾವು PF ಅಡ್ವಾನ್ಸ್ ಅಲ್ಲಿ ನಾವು ಎಂಪ್ಲಾಯಿ ಶೇರ್ ಮತ್ತು ಎಂಪ್ಲಾಯರ್ ಶೇರ್ ಅಪ್ ಟು 75% ಅಷ್ಟು ನಾವು ಅಮೌಂಟ್ ನ ವಿತ್ಡ್ರಾ ಮಾಡ್ಕೋಬಹುದು. ಮುಂಚೆ ನಮಗೆ PF ಅಪ್ಲೈ ಮಾಡುವಾಗ ನಾವು ಎಷ್ಟು ಎಲಿಜಿಬಲ್ ಇದೀವಿ ಮತ್ತು ಎಷ್ಟು ಅಮೌಂಟ್ ನಮಗೆ ಬರುತ್ತೆ ಅಂತ ಫುಲ್ ಕನ್ಫ್ಯೂಷನ್ ಆಗಿತ್ತು. ಇವಾಗ ನೀವು ಅಪ್ಲೈ ಮಾಡಕ್ ಹೋದ್ರೆ ನಿಮ್ಗೆ ಅಲ್ಲೇ ತೋರಿಸ್ಬಿಡುತ್ತೆ ನೀವು ಎಷ್ಟು ಅಮೌಂಟ್ ಎಲಿಜಿಬಲ್ ಆಗಿದ್ದೀರಾ ಮತ್ತು ಎಷ್ಟು ಅಮೌಂಟ್ ನೀವು ಕ್ಲೈಮ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು. ಅದರ ಪ್ರಕಾರ ನಾವು ಕ್ಲೈಮ್ ಗೆ ಅಪ್ಲೈ ಮಾಡಿದ್ರೆ ವಿತಿನ್ 3 ದಿನದಿಂದ 10 ದಿನಗಳ ಒಳಗೆ ನಿಮ್ಮ ಬ್ಯಾಂಕ್ ಗೆ ಅದು ಕ್ರೆಡಿಟ್ ಆಗೋಗ್ಬಿಡುತ್ತೆ. ಈ PF ಅಡ್ವಾನ್ಸ್ ಕ್ಲೈಮ್ ನಾವು ಹೇಗೆ ಅಂಡಿನಲ್ಲಿ ಅಪ್ಲೈ ಮಾಡೋದು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಫುಲ್ ಆಗಿ ನೋಡಿ ಮತ್ತು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ನ ಬ್ರೌಸರ್ ಅಲ್ಲಿ UAN ಲಾಗಿನ್ ಅಂತ ಸರ್ಚ್ ಮಾಡಿ. ಇಲ್ಲಿ ಬಂದಿರೋ ಫಸ್ಟ್ ಲಿಂಕ್ ನ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೊಂದು ಪಾಪಪ್ ಬರುತ್ತೆ, ಎಲ್ಲ ಡೇಟಾಬೇಸ್ ಎಲ್ಲ ಸಾಫ್ಟ್ವೇರ್ ಎಲ್ಲ ಅಪ್ಡೇಟ್ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ UIN ನಂಬರ್ ಮತ್ತು ಪಾಸ್ವರ್ಡ್ ನ ಎಂಟರ್ ಮಾಡಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ ಗೆ ಬಂದಿರೋ OTP ನಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಾವು PF ಗೆ ಅಪ್ಲೈ ಮಾಡಕ್ಕಿಂತ ಮುಂಚೆ ಮೇನೇಜ್ ಅಲ್ಲಿ KYC ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಮಗೆ ಬ್ಯಾಂಕ್ KYC ಮತ್ತು ಪ್ಯಾನ್ ಕಾರ್ಡ್ KYC ಇಲ್ಲಿ ಸ್ಟೇಟಸ್ ಅಲ್ಲಿ ವೆರಿಫೈಡ್ ಆನ್ಲೈನ್ ಅಥವಾ ಅಪ್ರೂವ್ ಅಂತ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಥವಾ ಪ್ಯಾನ್ ಕಾರ್ಡ್ ನೀವು ಅಪ್ಡೇಟ್ ಮಾಡಿಲ್ಲ ಅಂದ್ರೆ ನೀವು ಈಗಲೇ ಇಲ್ಲಿ ಕ್ಲಿಕ್ ಮಾಡಿ ನೀವು ಅಪ್ಡೇಟ್ ಮಾಡ್ಕೋಬಹುದು. ಇದು ಹೇಗೆ ಮಾಡಬೇಕು ಅಂತ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದನ್ನ ನೋಡಿ ನೀವು ಅಪ್ಡೇಟ್ ಮಾಡ್ಕೋಬಹುದು. ಇದು ಅಪ್ಡೇಟ್ ಆದ್ಮೇಲೆ ನಿಮ್ಗೆ ಆನ್ಲೈನ್ ಸರ್ವಿಸ್ ಅಲ್ಲಿ ಇಲ್ಲಿ ನೋಡಬಹುದು, ಮುಂಚೆ ನಮಗೆ 3 ಆಪ್ಷನ್ಸ್, ಇವಾಗ ನಮಗೆ ಒಂದು 7 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೀವು PF ಅಡ್ವಾನ್ಸ್ ಗೆ ಕ್ಲೈಮ್ ಮಾಡಕ್ಕೆ ಕ್ಲೈಮ್ ಫಾರ್ಮ್ 31/19/10C ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಮ್ಮ ಡೀಟೇಲ್ಸ್ ಎಲ್ಲ ಬರುತ್ತೆ. ಇಲ್ಲಿ ನಮ್ಮ ಬ್ಯಾಂಕ್ ಅಕೌಂಟ್, ಇಲ್ಲಿ KYC ಅಲ್ಲಿ ನಮ್ಮ ಯಾವ ಬ್ಯಾಂಕ್ ಅಕೌಂಟ್ ನಂಬರ್ ಕೊಟ್ಟಿರ್ತೀವಲ್ಲ ಆ ಬ್ಯಾಂಕ್ ಅಕೌಂಟ್ ನಂಬರ್ ನ ಇಲ್ಲಿ ಎಂಟರ್ ಮಾಡಬೇಕು. ಬ್ಯಾಂಕ್ ಅಕೌಂಟ್ ನಂಬರ್ ಎಂಟರ್ ಮಾಡಿ ಚೆಕ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಪಾಪಪ್ ಬರುತ್ತೆ, ಎಸ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪ್ರೊಸೀಡ್ ಫಾರ್ ಆನ್ಲೈನ್ ಕ್ಲೈಮ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಮಗೆ ಐ ವಾಂಟ್ ಟು ಅಪ್ಲೈ ಫಾರ್, ಸೊ ನಾವು ಯಾವ್ದಕ್ಕೆ ಅಪ್ಲೈ ಮಾಡಬೇಕು ಅಂತ ಇಲ್ಲಿ ಫಾರ್ಮ್ ಟೈಪ್ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. PF ಫೈನಲ್, ಪೆನ್ಷನ್ ವಿತ್ಡ್ರಾಲ್ ಮತ್ತು PF ಅಡ್ವಾನ್ಸ್. ನೀವೇನಾದ್ರೂ ವರ್ಕ್ ಮಾಡ್ತಾ ಇದ್ರೆ ನಾವು PF ಅಡ್ವಾನ್ಸ್ ಗೆ ನಾವು ಅಪ್ಲೈ ಮಾಡಬೇಕಾಗುತ್ತೆ ಫಾರ್ಮ್ 31. ನೆಕ್ಸ್ಟ್ ನಮಗೆ ಮೆಂಬರ್ ID, ಆಧಾರ್ ವೆರಿಫಿಕೇಶನ್. ಇಲ್ಲಿ ನೋಡಬಹುದು ನಮಗೆ ಇದೊಂದು ಆಪ್ಷನ್ ಬರುತ್ತೆ, ನಮ್ದು ಯಾವ್ಯಾವ್ದು ಮೆಂಬರ್ ಐಡಿಸ್ ಇಲ್ಲಿ ಇದೆ ಅಂತ ಹೇಳ್ಬಿಟ್ಟು. ನಿಮ್ಮ ಹೆಸರಲ್ಲಿ ಏನಾದ್ರು ಬೇರೆ ಮೆಂಬರ್ ID ಇದ್ರೆ ನೀವೇನಾದ್ರೂ ಡಿಲಿಂಕ್ ಮಾಡಬೇಕು ಅಂದ್ರೆ ಇಲ್ಲಿ ನೀವು ಕ್ಲಿಕ್ ಮಾಡಿಬಿಟ್ಟು ಡಿಲಿಂಕ್ ಮಾಡ್ಕೋಬಹುದು. ಕ್ಲೋಸ್ ಮಾಡೋಣ. ನೆಕ್ಸ್ಟ್ ಸೆಲೆಕ್ಟ್ ಎಲಿಜಿಬಲ್ ಸರ್ವಿಸ್. ಇದು ನೀವು ಯಾವ ಕಂಪನಿಯಿಂದ PF ಅಡ್ವಾನ್ಸ್ ಕ್ಲೈಮ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಈ ಮೆಂಬರ್ ID ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಪರ್ಪಸ್ ಫಾರ್ ವಿಚ್ ಅಡ್ವಾನ್ಸ್ ಇಸ್ ರಿಕ್ವೈರ್ಡ್. ನೀವು ಯಾವ ಪರ್ಪಸ್ ಗೋಸ್ಕರ ಈ ಅಡ್ವಾನ್ಸ್ ನ ನೀವು ತೆಗಿತಾ ಇದ್ದೀರಾ ಅಂತ ಹೇಳಿ, ಈ ಅಡ್ವಾನ್ಸ್ ನ ನೀವು ಕ್ಲೈಮ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಮುಂಚೆ ನಮಗೆ ಒಂದು 13 ತರಹದ ಕ್ಯಾಟಗರಿ ಇತ್ತು, ಇವಾಗ ನಮಗೆ ಎಲ್ಲ ಮರ್ಜ್ ಮಾಡಿ ಓನ್ಲಿ 5 ಕ್ಯಾಟಗರಿ ಮಾಡಿದ್ದಾರೆ. ಇಲ್ನೆಸ್, ಮ್ಯಾರೇಜ್, ಎಜುಕೇಶನ್, ಹೌಸಿಂಗ್ ರಿಲೇಟೆಡ್ ಮತ್ತು ಸ್ಪೆಷಲ್ ಸರ್ಕಮ್ಸ್ಟೆನ್ಸಸ್. ಸೊ ಇದರಲ್ಲಿ ನಿಮ್ಗೆ ಬೇಗ ಕ್ಲೈಮ್ ಆಗಬೇಕು ಅಂದ್ರೆ ನೀವು ಇಲ್ನೆಸ್ ನ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ನೋಡಬಹುದು ನಿಮ್ಗೆ ಇಲ್ನೆಸ್ ನ ಸೆಲೆಕ್ಟ್ ಮಾಡಿದ ತಕ್ಷಣ ನಮ್ಗೆ ಇಲ್ಲಿ ಅಮೌಂಟ್ ಆಫ್ ಅಡ್ವಾನ್ಸ್ ನಮ್ಗೆ ಎಷ್ಟು ಅಮೌಂಟ್ ಬೇಕು ಅಂತ ಇಲ್ಲಿ ಬರುತ್ತೆ. ಇಲ್ಲಿ ನೋಡಬಹುದು ನಿಮ್ಗೆ ಎಲಿಜಿಬಲ್ ಕ್ಲೈಮ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಗೆ ನೀವು ಎಷ್ಟು ಅಮೌಂಟ್ ಎಲಿಜಿಬಲ್ ಆಗಿದ್ರ ಅಂತ ಹೇಳ್ಬಿಟ್ಟು ಇಲ್ಲಿ ನಿಮ್ಗೆ ತೋರಿಸುತ್ತೆ. ಈ ಅಮೌಂಟ್ ನಮ್ಗೆ ಆಲ್ಮೋಸ್ಟ್ 75% ಆಫ್ ನಮ್ ಟೋಟಲ್ ಎಂಪ್ಲಾಯಿ ಮತ್ತು ಎಂಪ್ಲಾಯರ್ ಶೇರ್ ಎರಡು ಸೇರಿ ಇಷ್ಟೊಂದು ಅಮೌಂಟ್ ನಮಗೆ ಇರುತ್ತೆ. ಈ ಅಮೌಂಟ್ ಅಲ್ಲಿ ನೀವು ಇಷ್ಟೇ ಅಮೌಂಟ್ ನೀವು ಅಪ್ಲೈ ಮಾಡ್ಕೋಬಹುದು, ಅಥವಾ ಇದರಲ್ಲಿ ಕಡಿಮೆ ಬೇಕಾದ್ರೂ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಮೌಂಟ್ ನೀವು ಇಲ್ಲಿ ಎಂಟರ್ ಮಾಡಿ ನೀವು ಬೇಕಾದ್ರೆ ಕ್ಲೈಮ್ ಮಾಡ್ಕೋಬಹುದು. ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಎಂಪ್ಲಾಯಿ ಅಡ್ರೆಸ್. ಇಲ್ಲಿ ನೋಡಬಹುದು ನಮಗೆ ಅಡ್ರೆಸ್ ನಮ್ಗೆ ಆಲ್ರೆಡಿ ಇಲ್ಲಿ ಬಂದಿದೆ. ಪ್ರೊಫೈಲ್ ಅಲ್ಲಿ ಅಡ್ರೆಸ್ ಅಪ್ಡೇಟ್ ಆಗಿರುತ್ತಲ್ಲ ಅದೇ ಅಡ್ರೆಸ್ ನಮ್ಗೆ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಇಲ್ಲಿ ಎಡಿಟ್ ಆಪ್ಷನ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ ನೀವು ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಹಂಗೆ ಬಿಡಿ. ನೆಕ್ಸ್ಟ್ ನೀವು ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ, ಈ ಆಪ್ಷನ್ ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಗೆಟ್ ಆಧಾರ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ ಬಂದಿರೋ OTP ನಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಅಷ್ಟೇ, ನಿಮ್ಮ ಕ್ಲೈಮ್ ಆನ್ಲೈನ್ ಅಲ್ಲಿ ಸಬ್ಮಿಟ್ ಆಗಿದೆ. ಇಲ್ಲಿ ನೋಡಬಹುದು ನಿಮಗೆ ಒಂದು ಅಕ್ನಾಲಜ್ಮೆಂಟ್ ಫಾರ್ಮ್ ಬರುತ್ತೆ. ಇದರಲ್ಲಿ ನಿಮ್ಗೆ ಎಲ್ಲ ಡೀಟೇಲ್ಸ್ ಇರುತ್ತೆ. ನೀವು ಎಷ್ಟು ಅಮೌಂಟ್ ಎಲಿಜಿಬಲ್ ಆಗಿದ್ದೀರಾ, ಎಷ್ಟು ಅಮೌಂಟ್ ನೀವು ಕ್ಲೈಮ್ ಮಾಡ್ಕೊಂಡಿದ್ದೀರಾ, ಎಲ್ಲ ಡೀಟೇಲ್ಸ್ ನಿಮ್ಗೆ ಇಲ್ಲಿ ಬರುತ್ತೆ. ಇದನ್ನ ಬೇಕಾದ್ರೆ ನೀವು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿರಿ. ಮತ್ತು ನಿಮ್ಮ ಕ್ಲೈಮ್ನ ನೀವು ಸ್ಟೇಟಸ್ ಟ್ರ್ಯಾಕ್ ಮಾಡ್ಕೋಬೇಕು ಅಂದರೆ ಆನ್ಲೈನ್ ಸರ್ವಿಸಲ್ಲಿ ನಿಮಗೆ ಟ್ರ್ಯಾಕ್ ಕ್ಲೈಮ್ ಸ್ಟೇಟಸ್ ಅಂತಿದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ನೀವು ಇವಾಗ ಕ್ಲೈಮ್ ಮಾಡಿರುವ ಡೀಟೇಲ್ಸ್ ನಿಮ್ಗೆ ಇಲ್ಲಿ ಬರುತ್ತೆ. ಸೊ ಇದು ಮ್ಯಾಕ್ಸಿಮಮ್ ಒಂದು 3 ದಿನದಿಂದ 10 ದಿನದ ಒಳಗಡೆ ನಿಮ್ಗೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಇದು ಕ್ರೆಡಿಟ್ ಆಗೋಗ್ಬಿಡುತ್ತೆ. ಈ ಪ್ರೊಸೆಸ್ ಅಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ನೀವು ಕಮೆಂಟ್ ಮಾಡ್ಬೋದು, ನಾನು ನಿಮಗೆ ಪಕ್ಕಾ ಸಹಾಯ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಅವ್ರಿಗೂ ಶೇರ್ ಮಾಡಿ. ಇದೇ ತರ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ, ಬೈ.